ನಮಸ್ಕಾರ, ಶುಭ ಮುಂಜಾನೆ. ಕಲಬುರಗಿ ನಗರ ಪೊಲೀಸ್ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಘಟಕಗಳು, ನಮ್ಮ KSRP ಇರ್ಬೋದು, PTC ಇರ್ಬೋದು, ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕ್ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ವಾಕಾತನಲ್ಲಿ SP ಕಲಬುರಗಿರವರಾದ ಅಡ್ಡು ಶ್ರೀನಿವಾಸ್ ಅವರಿದ್ದಾರೆ, DCP ಶಾಲು ಅವರಿದ್ದಾರೆ, ಆತ್ಮೀಯ ಸಹೋದ್ಯೋಗಿ ಮಿತ್ರರಾದ ಪ್ರವೀಣ್ ನಾಯಕರಿದ್ದಾರೆ, ಮೇಘಣ್ಣ ಅವರು ಇದ್ದಾರೆ, ಚನ್ನಬಸವ ಇದ್ದಾರೆ, ಮತ್ತು ನಗರ ಮತ್ತು ಜಿಲ್ಲಾ ಪೊಲೀಸ್ನ ಎಲ್ಲ ಅಧಿಕಾರಿ ಸಿಬ್ಬಂದಿ ಮಿತ್ರರಿದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಜಾಗೃತಿ ಮೂಡಿಸಲಿಕ್ಕೆ ನಮ್ಮ ಯುವ ವಿದ್ಯಾರ್ಥಿ ಮಿತ್ರರಿದ್ದಾರೆ. ತಮಗೆಲ್ಲರಿಗೂ ಮತ್ತೊಂದು ಸಲ ನಾನು ಇಷ್ಟೊಂದು ನೂರಾರು ಸಂಖ್ಯೆಯಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮಾದಕ ವಸ್ತುಗಳ ದುಷ್ಪರಿಣಾಮ ಏನಿದೆ, ಅದರ ಒಂದು ಮಾರಕ ದುಷ್ಪರಿಣಾಮ ಬರೇ ಯಾರು ಸೇವನೆ ಮಾಡ್ತಾರೋ ಅವ್ರ ಮೇಲಲ್ಲ ಅಷ್ಟೇ ಅಲ್ಲ, ಅದರ ದುಷ್ಪರಿಣಾಮ ಕುಟುಂಬಗಳ ಮೇಲೆ, ಸಮಾಜದ ಮೇಲೆ, ಮತ್ತೆ ಆ ಯುವ ಪೀಳಿಗೆ ವಾಸಿಸುವ ದೇಶದ ಮೇಲೆ ಆಗುವ ಒಂದು ದುಷ್ಪರಿಣಾಮದ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧ ದಿನಾಚರಣೆ ಅಂತ ಜೂನ್ 26ರಂದು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಕಲಬುರಗಿ ನಗರ ಇರ್ಬೋದು, ಕಲಬುರಗಿ ಜಿಲ್ಲೆ ಇರ್ಬೋದು, ಒಂದು ಜೀರೋ ಟಾಲರೆನ್ಸ್ ಆ ಒಂದು ಪಣ ತೊಟ್ಟಿದ್ದೀವಿ. ಯಾರು ಮಾದಕ ವಸ್ತುಗಳ ಸರಬರಾಜು ಮಾಡ್ತಾರೆ, ಸೇವನೆ ಮಾಡ್ತಾರೆ, ಎಲ್ಲರ ಮೇಲೆ ನಾವು ಕಠಿಣ ಕ್ರಮ ಕೈಗೊಳ್ತಾ ಇದ್ದೀವಿ. ಮೊದಲು ಏನಿತ್ತಂತಂದ್ರೆ ಯಾರು ಸರಬರಾಜು ಮಾಡ್ತಾರೆ ಅಥವಾ ಮಾರಾಟ ಮಾಡ್ತಾರೆ ಅವ್ರ ಮೇಲೆ ಅಷ್ಟೇ ನಾವು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಒಂದು ಇದರ ಯಾವ ಮಟ್ಟಿಗೆ ದುಷ್ಪರಿಣಾಮ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸೇವನೆ ಮಾಡೋರ ವಿರುದ್ಧನೂ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ನೂರಾರು ಪ್ರಕರಣಗಳು ಮಾಡಿದ್ದೀವಿ. 2024ರಿಂದ ಇಲ್ಲಿವರೆಗೆ ಸುಮಾರು 600 ಪ್ರಕರಣಗಳು ನಾವು ನಗರದಲ್ಲಿನೇ ಮಾಡಿದ್ದೀವಿ. ಅದೇ ರೀತಿ ಜಿಲ್ಲೆಯಲ್ಲಿನೂ ಕೂಡ ನೂರಾರು ಪ್ರಕರಣಗಳಾಗಿದ್ದಾವೆ. ನಾವು ಬರೀ ಇದೆಲ್ಲ ಎಷ್ಟು ಜನ ಸೇವನೆ ಮಾಡ್ತಾ ಇದ್ದಾರೆ, ಸರಬರಾಜು ಮಾಡ್ತಾ ಇದ್ದಾರೆ, ಅವರನ್ನ ಗುರುತಿಸಿ ಅವ್ರ ಮೇಲೆ ಕೇಸ್ ಮಾಡೋದಷ್ಟೇ ಮಾಡ್ತಾ ಇಲ್ಲ, ಅವರನ್ನ ಮತ್ತೆ ಸರಿದಾರಿಗೆ ತರಲಿಕ್ಕೆ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಒಂದು ತುಂಬಾ ಆಶಾದಾಯಕ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡಿದ್ದೀವಿ. ಅದು ಸನ್ಮಿತ್ರ ಅಂತ. ಪ್ರತಿ ಮಾದಕ ವಸ್ತುಗಳ ವ್ಯಸನಿ ಇರ್ಬೋದು ಅಥವಾ ಸರಬರಾಜು ಯಾರು ಮಾಡ್ತಾ ಇದ್ದಾರೆ ಅವರನ್ನ ಮತ್ತೆ ಸರಿದಾರಿಗೆ ತರಲಿಕ್ಕೆ ಸನ್ಮಿತ್ರ ಅಂತ ಒಬ್ಬೊಬ್ಬ ಪೊಲೀಸ್ ಸಿಬ್ಬಂದಿಯವರನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ಸಂತೋಷದ ವಿಷಯ ಅಂತಂದ್ರೆ ನಾವೇನು ಒಂದು 500 ವ್ಯಸನಿ ಅಥವಾ ಸರಬರಾಜಲ್ಲಿ ತೊಡಗಿದವರಿಗೆ ಕಂಡು ಹಿಡಿದಿದ್ದೀವಿ. ಸುಮಾರು 150ರಿಂದ 200 ಜನ ಈಗ ಒಳ್ಳೆ ದಾರಿಗೆ ಬರ್ತಾ ಇರೋದು ಕೂಡ ನಮಗೆ ಕಂಡು ಬರ್ತಾ ಇದೆ. ಎಲ್ಲರಲ್ಲಿ ವಿನಂತಿ ಏನಂತಂದ್ರೆ, ಒಂದು ನಮ್ಮಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಕಲ್ಪನೆ ಇದೆ. ಏನು ತಪ್ಪು ಕಲ್ಪನೆ ಅಂತಂದ್ರೆ ಈ ಮಾದಕ ವಸ್ತುಗಳ ವಿರುದ್ಧ ಹೋರಾಡೋದು ಬರೀ ಪೊಲೀಸ್ ಜವಾಬ್ದಾರಿ ಅಂತ. ಇದು ಒಂದು ಸಾಮಾಜಿಕ ಪಿಡುಗು. ಇದನ್ನ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಬೇಕಾಗುತ್ತೆ. ವಿದ್ಯಾರ್ಥಿಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಶಿಕ್ಷಕರು ಇರ್ಬೋದು, ಸಮಾಜ ಸೇವಕರು ಇರ್ಬೋದು, ಪೋಷಕರು ಇರ್ಬೋದು, ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಇದನ್ನು ನಾವು ಆದಷ್ಟು ಬೇಗ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ದಿನ ನಾವು ಎಲ್ಲರೂ ಕೈ ಜೋಡಿಸೋಣ. ಮಾದಕ ವಸ್ತು ಕಲಬುರಗಿ ನಗರ, ಮಾದಕ ವಸ್ತು ಮುಕ್ತ ಕರ್ನಾಟಕ, ಇದನ್ನು ಮಾಡಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡೋಣ. ಎಲ್ಲರಲ್ಲಿ ವಿನಂತಿ ಏನಂತಂದ್ರೆ, ಯಾವ ರೀತಿ ನಾವೊಂದು QR ಕೋಡನ್ನು ನಾವು ತಮಗೆ ತಿಳಿಸಿದ್ದೀವಿ. ಎಲ್ಲೇ ಅನುಮಾನಾಸ್ಪದ ಚಟುವಟಿಕೆ ಇರ್ಬೋದು, ಅದು ಮಾದಕ ವಸ್ತುಗಳ ಸೇವನೆ ಇರ್ಬೋದು, ಸರಬರಾಜು ಇರ್ಬೋದು, ಮಾರಾಟ ಇರ್ಬೋದು, ಈ ಶಿಕ್ಷಣ ಸಂಸ್ಥೆಗಳ ಅಕ್ಕಪಕ್ಕ ಯಾವುದಾದ್ರೂ ಮಾರಾಟ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸಿಗರೇಟ್ ತಂಬಾಕು ಪದಾರ್ಥಗಳು ಇರ್ಬೋದು, ಅಥವಾ ಈ ಗಾಂಜಾದ ಯಾವುದೇ ರೀತಿಯ ಒಂದು ವಾಸನೆ ತಮ್ಮ ಕಂಡು ಬಂದರೆ, ಅಥವಾ ಮೆಡಿಕಲ್ ಶಾಪ್ಸ್ಗಳಲ್ಲಿ ಕೆಲವು ಶೆಡ್ಯೂಲ್ H ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ಗಳ ಕೂಡ ದುರುಪಯೋಗ ಆಗುತ್ತೆ. ಅಂತ ಯಾವುದೇ ಒಂದು ನಿಮಗೆ ಅನುಮಾನ ಬಂದರೆ ದಯವಿಟ್ಟು 112ಗೆ ಕರೆ ಮಾಡಿ. 112 ಕರೆ ಮಾಡಿ ತಾವು ನೀಡಿದ ಮಾಹಿತಿಯನ್ನು ನಾವು ಗೌಪ್ಯವಾಗಿಡ್ತೀವಿ ಮತ್ತು ಅವ್ರ ಮೇಲೆ ನಾವು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೀವಿ.
ಒಗ್ಗಟ್ಟಿನಿಂದ ನೀವೆಲ್ಲರೂ ನಮಗೆ ಐಸ್ ಆ್ಯಂಡ್ ಇಯರ್ಸ್, ಕಣ್ಣು ಮತ್ತು ಕಿವಿಗಳು ಅಂತಂದ್ರೆ ಏನಂದ್ರೆ ಏನು ಸಾರ್ವಜನಿಕರಿದ್ದಾರೆ, ಇಲ್ಲಿ ನೆರೆದಿರುವ ಯುವಕರಿರ್ಬೋದು, ವಿದ್ಯಾರ್ಥಿ ಮಿತ್ರರು ಇರ್ಬೋದು, ಮಾಧ್ಯಮದ ಮುಖಾಂತರ ಯಾರೇ ಈ ವಿಷಯವನ್ನು ಕೇಳ್ಕೊತಾ ಇದ್ರಿ, ಪ್ರತಿಯೊಬ್ಬರು ತಾವು ನಮಗೆ ಕೈ ಜೋಡಿಸಿದರೆ ಒಂದು ಸದೃಢ ಸಮಾಜ, ಏನು ಈ ಮಾದಕ ವಸ್ತುಗಳಿದ್ದಾವೆ ಯುವಕರ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾರೆ. ದೇ ಆರ್ ನಾಟ್ ಓನ್ಲಿ ಬಿಕಮಿಂಗ್ ಡಿಸ್ಟ್ರಾಕ್ಷನ್ಸ್ ಫ್ರಮ್ ದೇರ್ ಡ್ರೀಮ್ಸ್, ಬಟ್ ದೇ ಆರ್ ಬಿಕಮಿಂಗ್ ಡಿಸ್ಟ್ರಾಯರ್ಸ್ ಆಫ್ ಡ್ರೀಮ್ಸ್ ಆಫ್ ಯೂತ್ಸ್. ಅದಕ್ಕೆ ಈ ಯುವಕರನ್ನ, ವಿದ್ಯಾರ್ಥಿ ಮಿತ್ರರನ್ನ ಮಾದಕ ವಸ್ತುಗಳಿಂದ ದೂರ ಇಟ್ಟು ಅವರು ಒಂದು ಉಜ್ವಲ ಭವಿಷ್ಯ ಕಲ್ಪಿಸಿಕೊಳ್ಳಲಿಕ್ಕೆ, ದೇಶಕ್ಕೆ ಒಂದು ಆಸ್ತಿ ಆಗಲಿಕ್ಕೆ ನಾವು ಒಂದು ವಾತಾವರಣ ಕಲ್ಪಿಸಿಕೊಡ್ಲಿಕ್ಕೆ ಎಲ್ಲರೂ ಶ್ರಮಿಸೋಣ. ಮತ್ತೊಂದು ಸಲ ನಾವೆಲ್ಲರೂ ಮಾದಕ ವಸ್ತು ಮುಕ್ತ ಕಲಬುರಗಿ ನಗರ, ರಾಜ್ಯ ಮತ್ತು ದೇಶ ನಿರ್ಮಾಣ ಮಾಡುವಲ್ಲಿ ಒಗ್ಗಟ್ಟಿನಿಂದ ಹೋರಾಡೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.